ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಆಗಿರುವ ತೀವ್ರ ಬೆಳವಣಿಗೆಗಳಿಂದ ನೊಂದಿರುವ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನ ಬಿಡುವಂತ ಯೋಚನೆಯನ್ನಾದ್ರೂ ಮಾಡ್ತಾ ಇದ್ದಾರಾ? ಎಸ್, ಹೌದು ಅಂತ ಇವೆ ಡಿಕೆ ಶಿವಕುಮಾರ್ ಬಳಗದ ಮೂಲಗಳು. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಲಿಕ್ಕೆ ರೆಡಿ ಆಗಿದ್ದಾರಂತೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 21ಕ್ಕಿಂತ ಹೆಚ್ಚು ಶಾಸಕರು ಬಿಜೆಪಿ ಸೇರ್ಲಿಕ್ಕೆ ತಯಾರಾಗಿದ್ದಾರೆ. ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್ ಗುಡ್ ಬೈ ಹೇಳಲಿದ್ದಾರಾ? ಹಾಗಾದ್ರೆ ಬಿಜೆಪಿಗೆ ಡಿಕೆ ಶಿವಕುಮಾರ್ ಸೇರ್ತಾ ಇದ್ದಾರಾ? ಡಿಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಿಕ್ಕೆ ಅಮಿತ್ ಶಾ ದೇವೇಂದ್ರ ಫಡ್ನವೀಸ್ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರಂತೆ. ಮಾನಿಟರ್ ಮಾಡ್ತಿರೋದು ಸ್ವತಃ ಅಮಿತ್ ಶಾ ಅವರು. ಡಿಕೆ ಶಿವಕುಮಾರ್ ಸದ್ಯದಲ್ಲೇ ಬಿಜೆಪಿಗೆ ಸೇರ್ಪಡೆಯಾಗೋದು ಖಚಿತ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಸ್ವಾಗತ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ವೀಕ್ಷಕರ, ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಒಂದೊಂದು ಭೇಟಿಗೂ ಪರದಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಭ್ರಮ ನಿರಸನಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಹೆಸರಾಗಿದ್ದ ಡಿಕೆ ಶಿವಕುಮಾರ್ ಈಗ ಕಾಂಗ್ರೆಸ್ನ ನಾಯಕರನ್ನ ಮೀಟ್ ಆಗ್ಲಿಕ್ಕೆ ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಯಾರನ್ನು ನಂಬ್ಕೊಂಡಿದ್ರು? ಸುರ್ಜೇವಾಲಾ ಕೈ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವ್ರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ದೂರದಲ್ಲಿಟ್ಟಿದೆ. ಬಿಹಾರ ಚುನಾವಣೆಯ ನಂತರ ಹೈಕಮಾಂಡ್ನ ಯಾವುದೇ ಮೀಟಿಂಗ್ಗಳಲ್ಲೂ ಕೂಡ ಸುರ್ಜೇವಾಲಾ ಕಾಣ್ತಾ ಇಲ್ಲ. ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಸೇರಿ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಯನ್ನೇನು ಹುಟ್ಟಾಕಿದ್ರು, ಇದರಿಂದ ಹೈಕಮಾಂಡ್ ತೀವ್ರ ಸಿಟ್ಟಿಗೆದ್ದಿದೆ. ಹಾಗಾಗಿ ಸುರ್ಜೇವಾಲಾ ಅವ್ರನ್ನ ಹತ್ರ ಬಿಟ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆ ಡಿಕೆ ಶಿವಕುಮಾರ್ ಅವರ ಸಂಪರ್ಕ ಕಡಿತಗೊಂಡಿದೆ. ಸುರ್ಜೇವಾಲಾ ಬ್ರಿಡ್ಜ್ ತರ ಕೆಲಸ ಮಾಡ್ತಾ ಇದ್ರು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ. ಈಗ ಸುರ್ಜೇವಾಲಾ ಇಲ್ದಿರೋದು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. 2-3 ಬಾರಿ ದೆಹಲಿಗೆ ಹೋದ್ರೂ ಕೂಡ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಸೌಜನ್ಯಕ್ಕೂ ಭೇಟಿಯಾಗಿಲ್ಲ, ಮಾತಾಡಿಲ್ಲ. ಇದರಿಂದ ಕುಪಿತಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ವೀಕ್ಷಕರೇ, ಹೈಕಮಾಂಡ್ನ ನಡೆಯಿಂದ ಡಿಕೆ ಶಿವಕುಮಾರ್ ಬೇಸರಗೊಂಡಿದ್ದಾರೆ. ತಮ್ಮ ಸ್ವಾಭಿಮಾನಕ್ಕೆ ತೊಂದರೆಯಾಗ್ತಾ ಇದೆ ಅನ್ನುವಂತಹ ತೀರ್ಮಾನಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು 21ಕ್ಕಿಂತ ಹೆಚ್ಚು ಜನ ನೀವು ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವು ಭದ್ರಿದ್ದೀವಿ ಅನ್ನುವಂಥ ಭರವಸೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಬೆಂಗಳೂರು, ಹಳೆ ಮೈಸೂರು ಭಾಗದ 10ರಿಂದ 12 ಜನ ಶಾಸಕರು, ಉತ್ತರ ಕರ್ನಾಟಕ ಭಾಗದ 5-6 ಜನ ಶಾಸಕರು ಹಾಗೂ ಕರಾವಳಿಯ 2 ಶಾಸಕರು ಡಿಕೆ ಶಿವಕುಮಾರ್ ಬೆನ್ನಿಗಿದ್ದಾರೆ. ನೀವು ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡ್ರೂ ಅದಕ್ಕೆ ನಾವು ಭದ್ರಾಗಿದ್ದೀವಿ. ಒಂದು ವೇಳೆ ಕಾಂಗ್ರೆಸ್ ಬಿಡುವ ತೀರ್ಮಾನಕ್ಕೆ ಬಂದರೂ ನಮ್ಮ ಒಪ್ಪಿಗೆ ಇದೆ ಅನ್ನೋದನ್ನ ಈ ಬೆಂಬಲಿಗ ಶಾಸಕರು ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಮೇಲೆ ಕಾಂಗ್ರೆಸ್ಗೋಸ್ಕರ ಇಷ್ಟೆಲ್ಲ ನಾನು ಮಾಡಿದ್ರು ಕೂಡ ಕಾಂಗ್ರೆಸ್ ಹೇಳಿದ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರುವ ಡಿಕೆ ಶಿವಕುಮಾರ್ ಮುಂದಿನ ಹೆಜ್ಜೆಯನ್ನು ಇಡ್ಲಿಕ್ಕೆ ಈಗ ಪ್ಲಾನ್ ಮಾಡಿದ್ದಾರಂತೆ. ಎಸ್ ವೀಕ್ಷಕರ, 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಹುದ್ದೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತೀನಿ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ ಮೇಲೆಯೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಹುದ್ದೆಯನ್ನ ಬಿಟ್ಟುಕೊಡ್ತಾ ಇಲ್ಲ. ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಏನು ಹೈಕಮಾಂಡ್ನ ನಡೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಚರ್ಚೆ ಮಾಡೋಣ ಅಂದ್ರೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಹಾಗಾಗಿ ಕಳೆದ 1 ವರ್ಷದಿಂದ ಡಿಕೆ ಶಿವಕುಮಾರ್ ಮೇಲೆ ಕಣ್ಣಿಟ್ಟಿದ್ದಂತಹ ಬಿಜೆಪಿ ಈಗ ಸೂಕ್ತ ಸಮಯ ಬಂದಿದೆ ಅನ್ನೋದನ್ನ ಅರ್ಥಕೊಂಡಿದೆ. ಹಾಗಾಗಿಯೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನಿಂದ ಬಿಜೆಪಿಗೆ ಕರೆ ತರಲಿಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಿ, ನೀವು ಪ್ರಯತ್ನ ಮಾಡಿ. ಡಿಕೆ ಶಿವಕುಮಾರ್ ಸ್ಪಂದಿಸಿದ್ರೆ ಅವ್ರನ್ನ ಬಿಜೆಪಿಗೆ ಕರೆದುಕೊಂಡು ಬನ್ನಿ ಅನ್ನುವ ಸೂಚನೆಯನ್ನ ಸ್ವತಃ ಅಮಿತ್ ಶಾ ಅವರು ದೇವೇಂದ್ರ ಫಡ್ನವೀಸ್ ಅವರಿಗೆ ಕೊಟ್ಟಿದ್ದಾರಂತೆ. ಈ ಮೂಲಕ ಅಖಾಡಕ್ಕಿಳಿದಿರುವ ದೇವೇಂದ್ರ ಫಡ್ನವೀಸ್ ಡಿಕೆ ಶಿವಕುಮಾರ್ ಅವರ ಸಂಪರ್ಕವನ್ನ ಮಾಡಿದ್ದಾರಂತೆ. ಬಿಜೆಪಿ ಸೇರ್ಪಡೆಗೆ ಯಾವ ರೀತಿಯ ಚರ್ಚೆಗಳು ಬರಬೇಕು, ಯಾವ ರೀತಿಯ ತೊಡಕುಗಳಿವೆ, ಯಾವ ರೀತಿಯ ಕೆಲಸವನ್ನ ಬಿಜೆಪಿ ಮಾಡಬೇಕು, ಬಿಜೆಪಿಯಿಂದ ಡಿಕೆ ಶಿವಕುಮಾರ್ ಅವ್ರಿಗೆ ಏನಾಗಬೇಕು ಅನ್ನುವಂಥ ಮಾತುಕತೆ ಈಗ ಶುರುವಾಗಿದೆಯಂತೆ. ಡಿಕೆ ಶಿವಕುಮಾರ್ ಏನಾದರೂ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಲ ಬಂದಂಗಾಗುತ್ತೆ.
ಪಕ್ಕದ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಇಲ್ಲಿಯೂ ಕೂಡ ಬಿಜೆಪಿಗೆ ಶಕ್ತಿ ಬರುತ್ತೆ. ಹಾಗಾಗಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಬಿಜೆಪಿಗೆ ಸೇರುವತ್ತ ಹೆಜ್ಜೆ ಇಟ್ಟಿದ್ದಾರಂತೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಬೇಕು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.